ಏನು ಅದೇನು ಅಂಥದ್ದೇನು ಚರ್ಚೆ ಮಾಡೋ ವಿಷಯ ಅಲ್ಲ. ಅದು ಅನಧಿಕೃತ ಇರ್ಬೋದು, ತೆಗಿದ್ದಾರೆ. ಅವ್ರಿಗೆ ಪರ್ಯಾಯ ಮಾಡ್ತು ಅಂತ ಹೇಳಿದ್ದಾರೆ, ಅಲ್ಲಿಗೆ ಮುಗಿದೋದ ವಿಷಯ ಅಲ್ಲ. ಅದು ನಿನ್ನ ಯಾವ ರೀತಿ ನಿಮ್ಮ ಅನಿಸಿಕೆ ಏನತ್ರ ಏನು? ಬಿಜೆಪಿ ಅವರು ನಿಯೋಗ ಹೊರಟಿದ್ದಾರೆ ಸರ್. ಎದಕ್ಕೆ ಏನಿಲ್ಲ ಅಂದಮೇಲೆ ಅವ್ರು ಯಾಕೆ ಹೊರಟಿದ್ದಾರೆ ಏನು? ಯಾವುದ್ರೆ ಬಿಜೆಪಿ ಅವರು ಅಲ್ಲ, ಅದನ್ನು ಅವ್ರನ್ನೇ ಕೇಳಬೇಕಲ್ಲ. ಅದಕ್ಕೆ ಕೊಟ್ಟಾರೆ ಅವ್ರಿಗೆ ಗೊತ್ತ್ರಿ. ಅದಕ್ಕೆ ಕೊಂಟಾರೆ. ಈಗ ನಮ್ಮ ಪಾರ್ಟಿ ಇತ್ತು, ಅದು ಅನಧಿಕೃತ ಅಂತ ತೆರವುಗೊಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರ್ಯಾಯವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮುಗಿದುವಂಥ ವಿಚಾರ. ಈಗ ಮುಂದೆ ಏನು ಹೊರಿಸಿದ್ರೆ ಅದು ಹಣ ಪಡೆದು ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಮುಖಂಡ ಇವರು ಅವರೇ ಕಿಂಗ್ ಪಿನ್ ಅಂತೇಳಿ ಅಶೋಕ್ ಹೇಳಿದ್ರು. ಇರ್ಬೋದು, ಅವ್ರ ಕಾಲ್ನಾಗ ಆಗಿರ್ಬಾರ್ದು. ಯಾರ ಕಾಲ್ನಾಗ ಇದನ್ನು ಗೊತ್ತಿಲ್ಲರ. ಅವ್ರ ಕಾಲ್ನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗೆ ಗೊತ್ತಾಗೋದ್ರಿ? ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ದು ನಿಜ, ಅವ್ರು ಮಾಡಿದ್ದು ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದು ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್ಕಾರದ ಅನಧಿಕೃತ ಅಂತ ಕೇಳಿದ್ರು, ಆದರೂ ಕೂಡ ಮನೆ ಹಂಚಿಕೆ ಮಾಡೋದು ಮುಂದಾಗ್ತದೆ ಸರಿ ಅಂತ ಬಿಜೆಪಿ ಬೇಡ. ಅದನ್ನು ಈಗ ನ್ಯಾಯಯುತವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೊಡಲಿ. ಇದೇನು ಅವರು ತೆರವುಗೊಳಿಸಿದಾರೆ, ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನು ರಾಜಕೀಯ ಅನುಗುಣದ ಅವಶ್ಯಕತೆ ಇಲ್ಲ ರೀ ನನ್ನ ಲೆಕ್ಕದಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ 10,000 ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಈಗ ಎಲ್ಲ ಕಡೆ ತೋಟದಲ್ಲಿ ಮಾಡೋರು ಎಷ್ಟು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅವರು ವೆಸ್ಟ್ ಬೆಂಗಾಲ್ದಾರ ಅಥವಾ ಬೆಂಗಾಲ್ದಾರ ಐಡೆಂಟಿಫೈ ಮಾಡೋದು ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಇದೆ, ಮಾಡಬೇಕು. ಈಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನು ಹೆಂಗೆ ಇಲ್ಲಾರಂತ ಗೊತ್ತು ಮಾಡಲಿಕ್ಕೆ ಆಗೋಲ್ಲ. ಸರ್ಕಾರ ಕೆಲಸ ಮಾಡಲಿ, ಯಾರು ಬೇಡ ಅಂದ್ರೆ. ಅಕ್ರಮ ವಲಸಿಗರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು. ಮತಪಟ್ಟಿಯಲ್ಲಿ ಕೂಡ ಸಾಕಷ್ಟು ಫೇಕ್ ಇದೆ ಅಂತ ಅವರು ಆರೋಪ ಮಾಡ್ತಾರೆ. ಅದು ಮಾಡ್ಲಿಕ್ಕೆ ಸಾಕಷ್ಟು ಎಲೆಕ್ಷನ್ ಕಮಿಷನ್ ಅವಕಾಶ ಕೊಟ್ಟಿದ್ದಾರಲ್ಲ. ಯಾರನ್ನು ತೆಗೆದುಹಾಕ್ಬೇಕಾ, ಯಾರನ್ನ ಇಟ್ಕೋಬೇಕಂತ ಹೊಸ ರೂಲ್ಸ್ ಮಾಡಿದೆ. ಅದರಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆ, ಸೇರಿಸಲಿಕ್ಕೆ ಅವಕಾಶ ಇದೆ. ಎರಡೂ ಇದೆ. ಓಕೆ, ಥ್ಯಾಂಕ್ ಯು. ಇನ್ನೂ ರೀ ಸರ್.